ಓಕೆ, ಈಗ ಫಿಫ್ತ್ ಯೂನಿಟ್ ಎಂಟ್ರಿ ಕೊಟ್ಟಿದ್ದೀರಾ. ಫಿಫ್ತ್ ಯೂನಿಟಲ್ಲಿ ಒಂದು ಸ್ವಲ್ಪ ಬೇಸಿಕ್ ಇಂಟ್ರೊಡಕ್ಷನ್ ಆಲ್ರೆಡಿ ಹೇಳಿದ್ದೀನಿ, ಏನೇನು ಬೇಸಿಕ್ ಇಂಟ್ರೊಡಕ್ಷನ್ ಇರುತ್ತೆ ಅಂತ. ಸೊ ಇಲ್ಲಿವರೆಗೂ ಏನು ಆ ಬೇಸಿಕ್ ಇಂಟ್ರೊಡಕ್ಷನ್ನ ಹೇಳಿದ್ದೀನಿ, ಅದನ್ನು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ, ಆಯ್ತಾ. ಇವಾಗಿಂದ ನಾನು ಏನು ಹೇಳ್ತಾ ಹೋಗ್ತಾ ಇದ್ದೀನಿ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂತೀನಿ. ತುಂಬ ಡೀಪ್ ಆಗಿ ತಗೊಳ್ಳಿ, ಅಲ್ಲೆಲ್ಲ ನಾನು ಬೇಸಿಕ್ ಇಂಟ್ರೊಡಕ್ಷನ್ ಅವೆಲ್ಲ ಕೊಟ್ಟಿರೋದಷ್ಟೇ. ಇವಾಗ ನಿಮ್ಮ ಇದೇ ಕಸ್ಟಮ್ ಆ್ಯಕ್ಟಲ್ಲಿ ಎಷ್ಟು ಸೆಕ್ಷನ್ ಬರುತ್ತೆ? ಓಕೆ, ಬೇಸಿಕಲಿ ನಾನು ಲಾಸ್ಟ್ ವಿಡಿಯೋದಲ್ಲೇ ಎಲ್ಲ ಹೇಳಿರೋ ಹಾಗೆ ಈ ಯೂನಿಟಲ್ಲಿ ಅಪ್ ಟು 1, 2, 3, 4 ಇದೆಲ್ಲ ಬಂದ್ಬಿಟ್ಟು ಜಿ ಎಸ್ ಟಿ ಆಕ್ಟ್ ಮೇಲೆ ಡಿಪೆಂಡ್ ಆಗಿದೆ. ಅರ್ಥ ಆಯ್ತಾ ನಿಮಗೆ? ಜಿ ಎಸ್ ಟಿ ಆಕ್ಟ್ 2017 ಮೇಲೆ ಡಿಪೆಂಡ್ ಆಗಿದೆ. ಆದರೆ ಫಿಫ್ತ್ ಯೂನಿಟ್ ಈಗ ನಾನು ಹೇಳಕ್ ಹೋಗ್ತಾ ಇದ್ದೀನಿ, ಇದು ಬಂದ್ಬಿಟ್ಟು ಕಸ್ಟಮ್ ಆಕ್ಟ್ ಮೇಲೆ ಡಿಪೆಂಡ್ ಆಗಿದೆ. ಸೊ ನಾನು ಇಲ್ಲಿ ಏನೇನು ಸೆಕ್ಷನ್ಸ್ಗಳು ಯೂಸ್ ಮಾಡ್ತೀನಿ, ನಾನು ಪ್ರತಿ ವಿಡಿಯೋದಲ್ಲೂ ಸೆಕ್ಷನ್ ಯೂಸ್ ಮಾಡ್ತೀನಿ ಈಗಿಂದ, ಆಯ್ತಾ. ಆಮೇಲೆ ಕೇಸ್ ಲಾಸ್ಗಳು ಹೇಳ್ತಾ ಇರ್ತೀನಿ. ಸೊ ನಾನು ಹೇಳ್ತಾ ಇರುವಂಥದ್ದು ಕಸ್ಟಮ್ ಆಕ್ಟ್ 1961 ಪ್ರಕಾರ ನಾನು ಮಾತಾಡ್ತಾ ಇರ್ತೀನಿ, ಓಕೆನಾ. ಕಸ್ಟಮ್ ಆಕ್ಟ್ 1961 ಸರ್, ಇದರಲ್ಲಿ ಎಷ್ಟು ಕಸ್ಟಮ್ ಆಕ್ಟ್ 1962 ಇದರಲ್ಲಿ ಎಷ್ಟು ಸೆಕ್ಷನ್ಸ್ಗಳಿದೆ, ಚಾಪ್ಟರ್ಗಳಿದೆ ಅಂತಂದ್ರೆ ಇದರಲ್ಲಿ 17 ಚಾಪ್ಟರ್ಗಳಿದೆ. ಸೆಕ್ಷನ್ಸ್ಗಳು ಬಂದ್ಬಿಟ್ಟು 161 ಸೆಕ್ಷನ್ಸ್ಗಳಿದೆ, ಆಯ್ತಾ. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಷನ್ಸ್ಗಳನ್ನ ನಿಮ್ಮ ಸಿಲೆಬಸ್ಸಿಗೆ ಏನು ಕೊಟ್ಟಿದ್ದಾರೆ ಆ ರೀತಿನ ಟಾರ್ಗೆಟ್ ಮಾಡಿಬಿಟ್ಟು ನಾನು ಒಂದ್ಸಲ ಕನ್ಕ್ಲೂಡ್ ಮಾಡಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಇದಿಷ್ಟು ನಿಮ್ಮ ಈ ಯೂನಿಟ್ 5ನ ಸ್ಟಾರ್ಟಿಂಗ್ ಸ್ವಲ್ಪ ಹೇಳಿದ್ದು. ಸರಿ, ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಕಲಿಯಕ್ಕೆ ಹೋಗ್ತಾ ಇದ್ದೀವಿ? ಬೇಸಿಕಲಿ ಇವತ್ತಿನ ವಿಡಿಯೋದಲ್ಲಿ ಅಥಾರಿಟೀಸ್ ಅನ್ನುವಂಥ ವಿಷಯನ ಕಲಿಯಕ್ಕೆ ಹೋಗ್ತಾ ಇದ್ದೀವಿ. ಏನು ಸರ್ ಇದು ಅಥಾರಿಟೀಸ್ ಕಾನ್ಸೆಪ್ಟ್, ಏನು ಮಾತಾಡುತ್ತೆ, ನಮಗೆ ಏನಕ್ಕೆ ಬೇಕಿದು ಅಥಾರಿಟೀಸ್ ಅಂತ ನೀವೇನಾದರೂ ನೋಡಿದರೆ, ಅಥಾರಿಟೀಸ್ ಅನ್ನುವಂಥ ಕಾನ್ಸೆಪ್ಟ್ ನಮಗೆ ಬೇಸಿಕಲಿ ಬೇಕಾಗಿರೋದು ಏನಕ್ಕೆ ಅಂತಂತಂದರೆ, ಈಗ ಇನ್ಸ್ಪೆಕ್ಟರ್ಸ್ಗಳಂತೀವಲ್ವಾ, ಅದು ಬೇಸಿಕಲಿ ಏನಿದು ಕಸ್ಟಮ್ಸ್ ಅಂತಂದರೆ, ಹೇಳಿದೆ ನಾನು ಆಲ್ರೆಡಿ, ಬಾರ್ಡ್ರಲ್ಲಿ ನಾವೇನು ಡೀಲಿಂಗ್ಸ್ಗಳು ಬಾರ್ಡ್ರಲ್ಲಿ ಏನು ಇನ್ನೂ ಔಟು ಬರುತ್ತಲ್ವಾ, ಹೊರದೇಶದಿಂದ ನಮ್ಮ ದೇಶಕ್ಕೆ ಬರುತ್ತೆ, ನಮ್ಮ ದೇಶದಿಂದ ಹೊರಗಡೆ ಹೋಗುತ್ತೆ. ಆದರೆ ಈ ಬಾರ್ಡ್ರಲ್ಲಿ ಇನ್ ಆಗಬೇಕಾದ್ರೆ ಏನಿದೆ ಅಲ್ವಾ, ಸೊ ಇಲ್ಲೇ ಬಾರ್ಡ್ರ್ ಅಂತಲ್ಲ, ಬರೀ ನೀರಿರೋ ಕಡೆನೇ ಅಲ್ಲ, ಕಂಪ್ಲೀಟ್ ಮ್ಯಾಪ್ ಬರ್ದಿಲ್ಲ. ಇಲ್ಲಿ ಮ್ಯಾಪ್ ಬರೆಯೋಕೆ ಮಜಾ ಬರುತ್ತೆ, ಮೇಲ್ಗಡೆ ಮ್ಯಾಪ್ ಬರೆಯೋಕೆ ತುಂಬ ಕಷ್ಟ ಅಲ್ಲ, ಅದಕ್ಕೆ ಹೋಲ್ಡ್ ಮಾಡಿದ್ದೀವಿ. ಸೊ ಈಗ ಏನಿದೆಯಲ್ವಾ, ಈ ಬಾರ್ಡ್ರಲ್ಲಿ ಏನಾದರೂ ಒಂದು ಮಾಲ್ ಎಂಟ್ರಿ ಕೊಡ್ತಾ ಇದೆ ಅಥವಾ ಏನಾದರೂ ಮಾಲ್ ಒಂದು ಹೋಗ್ತಾ ಇದೆ ಅಂತಂದರೆ, ಆ ಬಾರ್ಡ್ರಲ್ಲಿ ಆಫೀಸರ್ಸ್ಗಳು ಇರ್ತಾರೆ, ಇದೇ ಇರಬೇಕಲ್ವಾ. ವೈಟ್ ಡ್ರೆಸ್ ಹಾಕೊಂಡಿರ್ತಾರೆ, ಮೂವೀಸ್ಗಳೆಲ್ಲ ನೋಡಿರ್ತೀರಾ, ಅಥವಾ ಬಾರ್ಡ್ರಲ್ಲಿ ಯಾರ್ಯಾರು ಇರ್ತೀರಾ ಅವರಿಗೆಲ್ಲ ಗೊತ್ತಿರುತ್ತೆ, ಮಂಗಳೂರು, ಉಡುಪಿ, ಉತ್ತರ ಕನ್ನಡ ಇವರಿಗೆಲ್ಲ ಗೊತ್ತಿರುತ್ತೆ. ಹಾರ್ಬರ್ ಹತ್ರ ಎಲ್ಲ ಇರ್ತಾರೆ ಇವರೆಲ್ಲ, ಆಯ್ತಾ. ಸೊ ಈ ವೈಟ್ ಡ್ರೆಸ್ ಹಾಕೊಂಡಿರುವಂಥವ್ರೆ ಅಥಾರಿಟೀಸ್ಗಳು. ಅಥಾರಿಟೀಸ್ ಅಂತಂದ್ರೆ ಏನು ಅಲ್ಲ, ಅಧಿಕಾರಿಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾವ ಯಾವ ಅಧಿಕಾರಿಗಳು ಆಯಾ ಜಾಗದಲ್ಲಿ ಇರ್ತಾರೆ ಅನ್ನುವಂಥ ಕಾನ್ಸೆಪ್ಟ್ ಅನ್ನ ಡಿಸ್ಕಸ್ ಮಾಡ್ತಾ ಇದೀವಿ ಅಷ್ಟೇ, ಬಾಕಿ ಇದ್ರಲ್ಲಿ ಏನು ಇಲ್ಲ. ಸೊ ವೆಲ್, ಆ ಕಾನ್ಸೆಪ್ಟ್ ಆಗಿದ್ದಲ್ಲಿ ಈಗ ವಿಷಯನ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಎಕ್ಸಾಮಲ್ಲಿ ಏನು ಕೇಳ್ತಾರೆ? ಎಕ್ಸಾಮಲ್ಲಿ ಕೇಳಿದ್ರೆ ಅಥಾರಿಟೀಸ್ ಅಂದ್ರೆ ಏನು, ಅಥಾರಿಟೀಸ್ ಇರುವಂಥ ಪ್ರಾವಿಷನ್ ಏನು, ಯಾವ ಯಾವ ಅಥಾರಿಟೀಸ್ಗಳಿದ್ದಾರೆ ಅಂತಂದ್ರೆ ಯಾವ ಯಾವ ಅಧಿಕಾರಿಗಳು ಅಲ್ಲಿ ಇರ್ತಾರೆ. ಅಧಿಕಾರಿಗಳು ಇರ್ತಾರೆ ಅಂತಂದ್ರೆ ತುಂಬಾ ಈಸಿಯಾಗಿ ಹೇಳ್ಬೋದು. ಇವರ ಪವರ್ಸ್ಗಳೇನು, ಇವರ ಫಂಕ್ಷನ್ಸ್ಗಳೇನು, ಈ ರೀತಿಯಾದಂಥ ಕ್ವಶನ್ ರೈಸ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಎಂಡ್ ಆಫ್ ದ ವಿಡಿಯೋ ತನಕ ಇಲ್ಲಿ ಹೇಳಿರುವಂಥ ಎಲ್ಲ ಕ್ವಶನ್ಸ್ಗಳಿಗೂ ಕೂಡ ನಿಮಗೆ ಆನ್ಸರ್ ಸಿಗುತ್ತೆ. ಓಕೆ, ಹಾಗಿದ್ದಲ್ಲಿ ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸ್ ಕಸ್ಟಮ್ಸ್ ಅಂತ ಇದೆ, ಕೇಂದ್ರೀಯ ಪರೋಕ್ಷ ತೆರಿಗೆಗಳು ಅಂತ ಏನು ಕರಿತೀವಿ. ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂಡ್ ಕಸ್ಟಮ್ಸ್ ಅಂತ ಇರುತ್ತೆ, ಆಯ್ತಾ. ಇದು ಎಲ್ಲದಕ್ಕೂ ಒಂದು ಸೆಂಟ್ರಲ್ ಬೋರ್ಡ್. ಯಾವುದಕ್ಕೆ? ಈ ಕಸ್ಟಮ್ ಆಕ್ಟ್ ಅಂತ ಇದೆಯಲ್ಲ, ಇದು ಸೆಂಟ್ರಲ್ ಬೋರ್ಡ್. ಏನೇ ಟ್ರಾನ್ಸಾಕ್ಷನ್ ಅಥಾರಿಟೀಸ್ ಏನೇ ಎಲ್ಲ ಆದರೂ ಕೂಡ ಇಲ್ಲೇ ಕಂಪ್ಲೀಟ್ ಆಗಿ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಾಗ ನಾನು ಒಂದು ಕೇಸ್ ಲಾ ಕೂಡ ಹೇಳ್ತಾ ಇದ್ದೀನಿ. ಟಾಟಾ ಸ್ಟೀಲ್ ಅಂತ ನೀವೇನು ಕೇಳಿರ್ತಿಲ್ಲ, ಟಾಟಾ ಕಂಪನೀಸ್, ಅದ್ರ ಜೊತೆ ಆಗಿರುವಂಥ ಒಂದು ಕೇಸ್ ಲಾ ಇಲ್ಲಿ ಏನಂತ ಇದೆ ಅಂತಂತಂದ್ರೆ, ಅಲ್ಲಿ ಒಂದೇ ಒಂದು ಎಲ್ಲದಕ್ಕೂ ಒಂದು ಸಣ್ಣ ಪುಟ್ಟ ಒಂದೊಂದೊಂದು ಲೂಪ್ ಹೋಲ್ಸ್ ಇರುತ್ತೆ, ಅದನ್ನ ನಿಮಗೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ಕೊಟ್ಟಿರುವಂಥ ಜಡ್ಜ್ಮೆಂಟ್ನ ಪ್ರಕಾರ ನೋಟಿಫಿಕೇಶನ್ಸ್ನ ಇಶ್ಯೂ ಮಾಡಬಹುದು ಮತ್ತೆ ಸರ್ಕ್ಯುಲೆನ್ಸ್ಗಳನ್ನ ಕ್ಲಾರಿಫೈ ಮಾಡಬಹುದು ಆಸ್ ಪರ್ ಕಸ್ಟಮ್ ಲಾ, ಕಸ್ಟಮ್ ಪ್ರೊಸೀಜರ್ನ ಪ್ರಕಾರ. ಕಸ್ಟಮ್ ಆಫೀಸರ್ಸ್ಗಳು, ದಟ್ ಈಸ್ ಅಥಾರಿಟೀಸ್ಗಳು ಅಂತ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು, ಆಯ್ತಾ. ಇಲ್ಲಿ ಯಾವ ರೀತಿ ಇದಾಗುತ್ತೆ ಅಂತಾನು ಕೂಡ ನಾನು ಕಂಪ್ಲೀಟ್ ಆಗಿ ಹೇಳ್ತೀನಿ. ಆಮೇಲೆ ಕಸ್ಟಮ್ ಕಮಿಷನರೇಟ್ಸ್ ಅಂತ ಇದೆ ಕಾನ್ಸೆಪ್ಟ್. ಕಸ್ಟಮ್ ಕಮಿಷನರೇಟ್ಸ್ ಅಂತಂತಂದ್ರೆ, ಕಮಿಷನರ್ಸ್ ಅಂತ ಇರ್ತಾರಲ್ವಾ, ಈಗೆಲ್ಲ ಇಲ್ಲಿ ಡಿಸ್ಟ್ರಿಕ್ಟ್ ಕಮಿಷನರ್ಸ್ ಎಲ್ಲ ಇರ್ತಾರಲ್ವಾ, ಈ ತರ ಆ ಏರಿಯಾದಲ್ಲೂ ಕೂಡ ಕಮಿಷನರ್ಸ್ಗಳಿರ್ತಾರೆ, ಆಯ್ತಾ. ಇವರು ಸುಪೀರಿಯರ್ ಆಫೀಸರ್, ಎಲ್ಲರಿಗಿಂತ ಮೇಜರ್ ಸುಪೀರಿಯರ್ ಆಫೀಸರ್. ಇವ್ರು ನಾನು ಹೈರಾರ್ಕಿ ಕೂಡ ಹೇಳ್ತೀನಿ ಯಾವ ತರ ಇದೆ ಅಂತೇಳಿ. ಫಸ್ಟ್ ಹೈರಾರ್ಕಿ ಯಾರು ಇರ್ತಾರೆ? ಚೀಫ್ ಕಮಿಷನರ್ ಇರ್ತಾರೆ. ಫಸ್ಟ್ ಸಿ ಅಂತ ಬರೀತೀನಿ, ಕಸ್ಟಮ್ಸ್, ಚೀಫ್ ಕಮಿಷನರ್ ಆಫ್ ಕಸ್ಟಮ್ಸ್ ಇರ್ತಾರೆ. ಸೊ ಅದಾದ್ಮೇಲೆ ಕಮಿಷನರ್, ಅದಕ್ಕಿಂತ ಸೆಕೆಂಡ್ ಹೈರಾರ್ಕಿಯಲ್ಲಿ ಕಮಿಷನರ್ಸ್ಗಳು ಬರ್ತಾರೆ. ಥರ್ಡ್ ಹೈರಾರ್ಕಿಯಲ್ಲಿ ಕಮಿಷನರ್ಸೇ ಬರ್ತಾರೆ, ಬಟ್ ಅಪೀಲ್ ಕಮಿಷನರ್ಸ್ ಬರ್ತಾರೆ, ಯಾರಾದ್ರೂ ಸಪ್ರೇಟ್ ಆಗಿ ಇದನ್ನ ಅಪಾಯಿಂಟ್ ಮಾಡಿರುವಂತವ್ರು. ಆಮೇಲೆ ಜಾಯಿಂಟ್ ಕಮಿಷನರ್ಸ್ಗಳು ಬರ್ತಾರೆ. ಓಕೆ, ಅವರ ಕೆಳಗೆ ಯಾರು ಬರ್ತಾರೆ? ಡೆಪ್ಯೂಟಿ ಕಮಿಷನರ್ಸ್ ಬರ್ತಾರೆ. ಅವರ ಕೆಳಗೆ ಯಾರು ಬರ್ತಾರೆ? ಅಸಿಸ್ಟೆಂಟ್ ಕಮಿಷನರ್ ಬರ್ತಾರೆ. ಅವರ ಕೆಳಗೆ ಯಾರು ಬರ್ತಾರೆ? ಡಬಲ್ ಸ್ಟಾರ್, ಸಿಂಗಲ್ ಸ್ಟಾರ್, ಕಾನ್ಸ್ಟೇಬಲ್ಸ್ ಎಲ್ಲ ಹೇಗೆ ಕರಿತೀವಲ್ಲ ನಾವು, ಇವರೆಲ್ಲ ಬರ್ತಾರೆ. ಸೊ ಮತ್ತೆ ನಾನು ಉಲ್ಟಾ ಹೈರಾರ್ಕಿ ಹೋದೆ ಅಂತಂದ್ರೆ, ಕೆಳಗಡೆ ಇರುವಂತವ್ರು ಇನ್ಸ್ಪೆಕ್ಟರ್ಸ್ಗಳು ಬರ್ತಾರೆ, ಆಯ್ತಾ. ಇನ್ಸ್ಪೆಕ್ಟರ್ ಅಂತೀವಿ, ಆಮೇಲೆ ಸಬ್ ಇನ್ಸ್ಪೆಕ್ಟರ್ ಅಂತೀವಿ, ಕಾನ್ಸ್ಟೇಬಲ್ಸ್ ಅಂತೀವಿ, ಹೆಡ್ ಕಾನ್ಸ್ಟೇಬಲ್ ಅಂತೀವಿ. ಇವರು ಡೌನ್ ಲೆವೆಲ್ ಅಲ್ಲಿ ಇರ್ತಾರೆ.
ಅವ್ರ ಮೇಲೆ ಅಸಿಸ್ಟೆಂಟ್ ಕಮಿಷನರ್, ಅವ್ರ ಮೇಲೆ ಇದು ಡೆಪ್ಯೂಟಿ ಕಮಿಷನರು, ಅವ್ರ ಮೇಲೆ ಜಾಯಿಂಟ್ ಕಮಿಷನರು. ಸೊ ಅವರ ಮೇಲೆ ಕಮಿಷನರ್ಸ್ಗಳು ಇರ್ತಾರೆ. ಈ ಕಮಿಷನರ್ಸ್ ಅಲ್ಲಿ ಅಪೀಲ್ ಕಮಿಷನರ್, ನಾರ್ಮಲ್ ಕಮಿಷನರ್, ಅವ್ರ ಮೇಲೆ ಚೀಫ್ ಕಮಿಷನರ್ ಇರ್ತಾರೆ. ಸೊ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಯಾರು ಅಂತಂದ್ರೆ ಚೀಫ್ ಕಮಿಷನರ್. ಕ್ಲಿಯರ್ ಆಗ್ತಿದೆಯಲ್ವಾ? ಇದಕ್ಕೆ ಸಂಬಂಧಪಟ್ಟಂತ ಒಂದು ಕೇಸ್ ಹೇಳಬೇಕು ಅಂತಂದ್ರೆ ರಿಲಯನ್ಸ್ ಇಂಡಸ್ಟ್ರಿ ವರ್ಸಸ್ ಕಮಿಷನರ್ ಆಫ್ ಕಸ್ಟಮ್ಸ್. ಇದರಲ್ಲಿ ಬಾಂಬೆ ಹೈಕೋರ್ಟ್ ಅಲ್ಲಿ ನಡೆದಂತಹ ಕೇಸು. ಇವ್ರು ಹೇಳೋ ಪ್ರಕಾರ ಈ ಕಸ್ಟಮ್ಸ್ ಡ್ಯೂಟಿ ಅನ್ನೋದಿಲ್ಲ. ಕಸ್ಟಮ್ಸ್ ಡ್ಯೂಟಿ ಅಂತಂತಂದ್ರೆ ಕಸ್ಟಮ್ ಟ್ಯಾಕ್ಸ್ ಅಂತ ಅನ್ಕೊಳ್ಳಿ, ಆಯ್ತಾ? ಅದನ್ನ ಟ್ಯಾಕ್ಸ್ ಅಂತ ಕರೆಯಲ್ಲ ನಾವು, ಡ್ಯೂಟಿ ಅಂತ ಕರಿತೀವಿ. ಯಾವಾಗ ನಮ್ಮ ಬಾರ್ಡರ್ ಅಲ್ಲಿ ಏನಾದ್ರು ನಾವು ತಗೊಳ್ತಾ ಇದೀವಿ, ಕೊಡ್ತಾ ಇದೀವಿ ಅಂತಂದ್ರೆ ಡ್ಯೂಟಿ ಅಂತೇಳಿ ನಾವು ಕರಿತೀವಿ. ಸೊ ಇದನ್ನ ಅಕ್ಸೆಸ್ ಮಾಡುವಂತಹ, ಕಲೆಕ್ಟ್ ಮಾಡುವಂತಹ ಅಧಿಕಾರ ಈ ಕಮಿಷನರೇಟ್ ಗಳಿಗೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಇವರ ಮೇಜರ್. ಇವ್ರು ಏನಕ್ಕೆ ಬೇಕು ಅಂತಂದ್ರೆ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಅಡ್ಮಿನಿಸ್ಟ್ರೇಟಿಂಗ್ ಎನ್ಫೋರ್ಸಿಂಗ್ ದ ಕಸ್ಟಮ್ ಲಾ ಅಂಡ್ ಸ್ಪೆಸಿಫಿಕ್ ರೀಸನ್ಸ್. ಆಯಾ ಸ್ಪೆಸಿಫಿಕ್ ರೀಸನ್ ಅಲ್ಲಿ ಅವ್ರವ್ರಿಗೆ ಕೊಟ್ಟಿರುವಂತಹ ಜುಡಿಕ್ಷನ್ ಲಿಮಿಟ್ ಅಲ್ಲಿ ಅಡ್ಮಿನಿಸ್ಟ್ರೇಟ್ ಮಾಡಕ್ಕೆ, ಅದನ್ನ ಎನ್ಫೋರ್ಸ್ ಮಾಡಕ್ಕೆ, ಪನಿಷ್ ಮಾಡಕ್ಕೆ, ಇನ್ವೆಸ್ಟಿಗೇಷನ್ ಮಾಡಕ್ಕೆ, ಚೆಕ್ ಮಾಡಕ್ಕೆ, ಎಲ್ಲದಕ್ಕೂ ಕೂಡ ಬೇಕಾಗಿರುವಂತದ್ದು ಕಮಿಷನರೇಟ್ಸ್ಗಳು. ಆಮೇಲೆ ಕಸ್ಟಮ್ ಹೌಸ್ಗಳು ಅಂತ ಇದೆ, ಆಯ್ತಾ? ಕಸ್ಟಮ್ ಹೌಸ್ಗಳು ಅಂತಂದ್ರೆ ಏನು ಅಂತಂತಂದ್ರೆ ಬೇಸಿಕಲಿ ಈಗ ನೀವು ಯಾರಾದ್ರೂ ನೋಡಿದ್ರೆ ಎಲ್ರಿಗೂ ಗೊತ್ತಿರುತ್ತೆ, ಆಯ್ತಾ? ಇಲ್ಲ ಅಟ್ಲೀಸ್ಟ್ ಮೂವಿಯಲ್ಲಿ ಆದ್ರೂ ನೋಡಿರ್ತೀರಾ. ದೊಡ್ಡ ದೊಡ್ಡ ಡಬ್ಬಗಳನ್ನು ತೋರಿಸ್ತಾ ಇರ್ತಾರೆ ಈ ಬೀಚ್ ಸೈಡ್ಸ್ ಗಳಲ್ಲೆಲ್ಲ. ಮಂಗಳೂರು ಹಾರ್ಬರ್ ಅಂತೀವಿ ನಾವು. ಸೊ ಅಲ್ಲೆಲ್ಲ ಏನು ಒಂದು ಸ್ಟೋರೇಜ್ ಇರುತ್ತಲ್ವಾ, ಅದನ್ನೇ ನಾವು ಕಸ್ಟಮ್ ಹೌಸ್ ಅಂತೇಳಿ ಕರಿತೀವಿ. ಕಸ್ಟಮ್ ಹೌಸ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಕ್ಲಿಯರಿಂಗ್ ದ ಇಂಪೋರ್ಟೆಡ್ ಗೂಡ್ಸ್ ಅಂಡ್ ಕಲೆಕ್ಟಿಂಗ್ ದ ಕಸ್ಟಮ್ ಡ್ಯೂಟಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಕೇಸ್ ಲಾ ಸೋನಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವರ್ಸಸ್ ಕಮಿಷನರ್ ಆಫ್ ಕಸ್ಟಮ್ಸ್ ಅಲ್ಲಿ ಡೆಲ್ಲಿ ಹೈಕೋರ್ಟ್ ಅಲ್ಲಿ ನಡೆದಂತಹ ಒಂದು ಕೇಸ್ ಇದು. ಇಲ್ಲಿ ಇಂಪೋರ್ಟೆಡ್ ಗೂಡ್ಸ್ ಗಳನ್ನ ಅಂಡರ್ ವ್ಯಾಲ್ಯೂಡ್ ಆರ್ ಮಿಸ್ ಡಿಕ್ಲೇರ್ಡ್ ಮಾಡೋದಕ್ಕೋಸ್ಕರ ಅವರಿಗೆ ಅಧಿಕಾರನ ಕೊಟ್ಟಿದ್ದಾರೆ. ಇಫ್ ಇನ್ ಕೇಸ್ ಏನಾದ್ರೂ ಇದು ಇನ್ವ್ಯಾಲಿಡ್ ಆಗಿದ್ರೆ, ಇಲ್ಲಿಗಲ್ ಆಗಿ ಎಂಟ್ರಿ ಕೊಟ್ಟಿದ್ರೆ ಅನ್ನುವಂತ ಒಂದು ವಿಷಯನ ಈ ಕೇಸ್ ಲಾದಲ್ಲಿ ಹೇಳ್ತಾ ಇದ್ದಾರೆ. ಸರ್ ಪ್ರತಿಯೊಂದಕ್ಕೂ ಕೇಸ್ ಲಾ ಬರಿಬೇಕಾ? ನಾನು ಹೇಳೋದಷ್ಟು ಹೇಳ್ತೀನಿ ಕೇಸ್ ಲಾಗಳನ್ನ, ಅದ್ರಲ್ಲಿ ನಿಮಗೆ ಯಾವ್ದು ಅನ್ಸುತ್ತೆ ಒಂದ್ 2 ಕೇಸ್ ಲಾನ ಮೆನ್ಷನ್ ಮಾಡ್ಕೊಂಡು ಬರೀರಿ ಅಷ್ಟೇ, ಏನೋ ಸಾಕಾಗುತ್ತೆ. ಕಸ್ಟಮ್ಸ್ ಅಪಿಲೇಟ್ ಟ್ರಿಬ್ಯುನಲ್ ಅನ್ನುವಂಥದ್ದಿದೆ. ಕಸ್ಟಮ್ಸ್ ಅಪಿಲೇಟ್ ಟ್ರಿಬ್ಯುನಲ್ ಅಂತಂದ್ರೆ ನಿಮಗೆ ಏನೋ ಸಮಸ್ಯೆ ಆಗಿದೆ, ನೀವು ಹೋಗ್ಬಿಟ್ಟು ಅಲ್ಲೇನೋ ಒಂದು ಕಂಪ್ಲೇಂಟ್ ಮಾಡಿದೀರಾ. ಓಕೆ, ಆ ಕಂಪ್ಲೇಂಟ್ ಮಾಡಾದ್ಮೇಲೆ ಅಲ್ಲಿ ನಿಮಗೆ ನ್ಯಾಯ ಸಿಗ್ತಾ ಇಲ್ಲ, ಫೀಲ್ ಆಗ್ತಾ ಇದೆ ನನಗೆ ನ್ಯಾಯ ಸಿಗ್ತಾ ಇಲ್ಲ ಅಂತ. ಸೊ ನೀವು ಮೇಲ್ಗಡೆ ಕೋರ್ಟಿಗೆ ಎಂಟ್ರಿ ಕೊಡಬೇಕು. ಸೊ ನೀವು ಹೋಗ್ಬಿಟ್ಟು ಮೇಲ್ಗಡೆ ಕೋರ್ಟಿಗೆ ಎಂಟ್ರಿ ಕೊಟ್ಟು ಅಲ್ಲಿ ಏನ್ ನೀವು ಒಂದು ಫೈಟ್ ಮಾಡ್ತಿರಲ್ಲ, ಸೊ ಅದನ್ನ ಅಪೀಲ್ ಅಂತೀವಿ, ಅಪಿಲೇಟ್ ಟ್ರಿಬ್ಯುನಲ್ಸ್ಗಳು ಅಂತ ಕರಿತೀವಿ. ಸರಿನಾ? ಇಲ್ಲಿ ಒಂದು ಕೇಸ್ ಲಾ TCS ಕಂಪನಿ ಕೇಳಿದಿರಲ್ವಾ, ಅದನ್ನ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಅಂತ ಕರಿತೀವಿ. TCS ವರ್ಸಸ್ ಕಮಿಷನರ್ ಆಫ್ ಕಸ್ಟಮ್ಸ್. ಇದರಲ್ಲಿ ಏನಾಗಿದೆ ಅಂತಂದ್ರೆ ದ ಟ್ರಿಬ್ಯುನಲ್ ಹ್ಯಾಸ್ ದ ಪವರ್ ಟು ಹಿಯರ್ ದ ಅಪೀಲ್ಸ್ ಅಗೇನ್ಸ್ಟ್ ದ ಡಿಸಿಷನ್ ಮೇಡ್ ಬೈ ಕಸ್ಟಮ್ ಕಮಿಷನರೇಟ್ ಅಂಡ್ ದ ಹೌಸಸ್ ಅಂತ ಹೇಳ್ತಾ ಇದೆ. ಅಂತಂದ್ರೆ ಈ ಟ್ರಿಬ್ಯುನಲ್ಸ್ ಗಳು ಏನಿದೆಯಲ್ಲ, ಇದು ಬೇಸಿಕಲಿ ಫಾರ್ಮ್ ಆಗಿರೋದು ಏನು ಗೊತ್ತಾ? ಕೆಳಗಡೆ ಇರುವಂತ ಕಮಿಷನರೇಟ್ಸ್ ಗಳು ಇರ್ತಾರಲ್ಲ, ಇವ್ರು ಕೊಟ್ಟಿರುವಂತ ಡಿಸಿಷನ್ ಅವರು ಚೆಕ್ ಮಾಡಿ, ಕ್ರಾಸ್ ಚೆಕ್ ಮಾಡಿ, ಸರಿನಾ ತಪ್ಪಾ, ವ್ಯಾಲಿಡಾ, ಇನ್ವ್ಯಾಲಿಡಾ ಅಂತ ಡಿಸೈಡ್ ಮಾಡೋದಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ. ಇದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಕಸ್ಟಮ್ಸ್ ಅಪಿಲೇಟ್ ಟ್ರಿಬ್ಯುನಲ್ಸ್ ಅಂತೇಳಿ ಕರಿತೀವಿ. ಅಪಾರ್ಟ್ ಫ್ರಮ್ ದಿಸ್ ಸೆಟಲ್ಮೆಂಟ್ ಕಮಿಷನ್ ಅಂತ ಇದೆ. ಸೆಟಲ್ಮೆಂಟ್ ಕಮಿಷನ್ ಅಂತಂದ್ರೆ ಇನ್ ಬಿಟ್ವೀನ್ ಇದೆ, ಹೆಸರೇ ಹೇಳ್ತಾ ಇದೆ ಅಲ್ವಾ, ಸೆಟಲ್ಮೆಂಟ್ ಮಾಡ್ಕೊಳ್ಳೋದು ಅಂತ. ಸೆಟಲ್ಮೆಂಟ್ ಕಮಿಷನ್ ರೆಸ್ಪಾನ್ಸ್ ಸೆಟ್ಲಿಂಗ್ ದ ಡಿಸ್ಪ್ಯೂಟ್. ನೋಡಿ, ಡಿಸ್ಪ್ಯೂಟ್ ಗಳನ್ನ ಸೆಟ್ಲ್ ಮಾಡುತ್ತೆ ಬಿಟ್ವೀನ್ ದ ಕಸ್ಟಮ್ ಡಿಪಾರ್ಟ್ಮೆಂಟ್ ಅಂಡ್ ಇಂಪೋರ್ಟೆಂಟ್ ಎಕ್ಸ್ಪೋರ್ಟರ್ಸ್. ಈ ಕಸ್ಟಮ್ ಡಿಪಾರ್ಟ್ಮೆಂಟ್ ಅಂತಂದ್ರೆ ಅಥಾರಿಟಿ ಇದೆ, ಕಮಿಷನರೇಟ್ಸ್ ಅವರು ಇವರು. ಆಮೇಲೆ ಇಂಪೋರ್ಟರ್ಸ್ ಅಂಡ್ ಎಕ್ಸ್ಪೋರ್ಟರ್ಸ್ ಅಂತಂದ್ರೆ ವ್ಯಾಪಾರಸ್ಥರು, ಬಿಸ್ನೆಸ್ ಮ್ಯಾನ್. ಇವರ ಮಧ್ಯದಲ್ಲಿ ಏನೇ ಡಿಸ್ಪ್ಯೂಟ್ ಆದ್ರೂ ಕೂಡ ಅವರು ಕ್ಲೋಸ್ ಮಾಡ್ತಾರೆ. ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್ ವರ್ಸಸ್ ಕಮಿಷನರ್ಸ್, ಕಸ್ಟಮ್ ಕಮಿಷನರ್ಸ್. ನೋಡಿ, ಇದರಲ್ಲಿ ಏನೇ ಬಂದರೂ ಕೂಡ ಕೇಸ್ ಲಾಸ್ಗಳು ಕಸ್ಟಮ್ ಕಮಿಷನರ್ ಮೇಲೆ ಹಾಕೊಂಡಿರ್ತಾರೆ. ಒಂದ್ ಪಾರ್ಟಿ ಅಂತ ಫಿಕ್ಸು, ಇನ್ನೊಂದು ಪಾರ್ಟಿ ನೀವು ನೋಡ್ಕೋಬೇಕಷ್ಟೇ, ಆಯ್ತಾ? ಇದು ಮದ್ರಾಸಲ್ಲಿ ನಡೆದಿದ್ದಂಥದ್ದು. ಮದ್ರಾಸ್ ಹೈಕೋರ್ಟ್ ನ ಪ್ರಕಾರ ಸೆಟಲ್ಮೆಂಟ್ ಕಮಿಷನ್ ಏನಿದೆ, ಇವು ಸೆಟಲ್ಮೆಂಟ್ ಮಾಡೋದಕ್ಕೋಸ್ಕರ ಇವ್ರಿಗೆ ಪವರ್ ಕೊಟ್ಟಿದ್ದಾರೆ. ಇವ್ರು ಮಾಡ್ಕೋಬಹುದು ಸೆಟಲ್ಮೆಂಟ್ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಸೊ ಇಲ್ಲಿ ಏನ್ ರಿಲೇಟೆಡ್ ಆಗಿ ನಾನು ಹೇಳಿರ್ತೀನಿ, ಅದು ರಿಲೇಟೆಡ್ ಯಾವಾಗ್ಲೂ ಕೇಸ್ ಲಾ ಇರುತ್ತೆ. ಸರಿ ಸರ್, ಇದಿಷ್ಟ ಆಯ್ತು. ಈಗ ಸೆಕ್ಷನ್ಸ್ ಗಳು ಬರೀಲೇಬೇಕಲ್ವಾ ನೀವು? ಯಾವ್ದಾದ್ರು ಒಂದ್ ಸ್ವಲ್ಪ ಸೆಕ್ಷನ್ಸ್ ಗಳು ಬರೀಲೇಬೇಕು. ಸೆಕ್ಷನ್ಸ್ ಗಳನ್ನ ಬರ್ದ್ರೇ ಒಳ್ಳೆದು. ಅಲ್ಲೇ ನಾನು ಫಸ್ಟ್ ಇಂದ 5 ಪಾಯಿಂಟ್ ಹೇಳಿದೆ, ನಿಮ್ಗೆ ಅರ್ಥ ಮಾಡ್ಸಕ್ ಹೇಳಿದೆ. ಸೆಕ್ಷನ್ 3ಯ ಪ್ರಕಾರ ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂಡ್ ಕಸ್ಟಮ್ಸ್ ಅಂತ ಇರುತ್ತೆ. ಇದು ನಾನು ಆಲ್ರೆಡಿ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ. ಕಸ್ಟಮ್ ಆಕ್ಟ್ 1962 ನ ಪ್ರಕಾರ ಇದನ್ನ ಮಾಡಿರ್ತಾರೆ. ಏನಕ್ಕಿದ್ದು ರೆಸ್ಪಾನ್ಸಿಬಲ್ ಅಂತಂದ್ರೆ ಅಡ್ಮಿನಿಸ್ಟ್ರೇಟಿಂಗ್ ಎನ್ಫೋರ್ಸಿಂಗ್ ದ ಕಸ್ಟಮ್. ಸೇಮ್ ಕಾನ್ಸೆಪ್ಟ್ ಅಲ್ಲಿ ಹೇಳಿದ್ದೆ ಕಾನ್ಸೆಪ್ಟ್, ಬಟ್ ಸೆಕ್ಷನ್ ನ ರೂಪ ಕೊಟ್ಟು ಹೇಳ್ತಾ ಇದ್ದೀನಿ. ಈ ಸೆಕ್ಷನ್ 3 ಬರ್ದಾದ್ಮೇಲೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಸೆಕ್ಷನ್ 4 ನ ಬರೀತೀರಾ. ಈ ಸೆಕ್ಷನ್ 4 ಅಲ್ಲಿ ಕಮಿಷನರೇಟ್ಸ್ ಅನ್ನುವಂತ ಕಾನ್ಸೆಪ್ಟ್ ಇರುತ್ತೆ. ಓಕೆ, ಈ ಕಮಿಷನರೇಟ್ಸ್ ಅಲ್ಲಿ ನಾನು ನಿಮಗೆ ಹೈರಾರ್ಕಿನ ಹೇಳಿದೆ, ಕಂಪ್ಲೀಟ್ ಆಗಿ ಹೈರಾರ್ಕಿ ಹೇಳಿದೆ. ಏನಂತ ಹೈರಾರ್ಕಿ ಹೇಳಿದೆ? ಫಸ್ಟ್ ಚೀಫ್ ಕಮಿಷನರ್ ಇರ್ತಾರೆ, ಆಮೇಲೆ ಕಮಿಷನರ್ ಬರ್ತಾರೆ, ಆಮೇಲೆ ಕಮಿಷನರ್ ಫಾರ್ ಅಪೀಲ್ಸ್ ಬರ್ತಾರೆ, ಅದಾದ್ಮೇಲೆ ಜಾಯಿಂಟ್ ಕಮಿಷನರ್ ಬರ್ತಾರೆ, ಆಮೇಲೆ ಡೆಪ್ಯೂಟಿ ಕಮಿಷನರ್ ಬರ್ತಾರೆ, ಅದಾದ್ಮೇಲೆ ಅಸಿಸ್ಟೆಂಟ್ ಕಮಿಷನರ್ ಬರ್ತಾರೆ, ಅದಾದ್ಮೇಲೆ ಸಬ್ ಇನ್ಸ್ಪೆಕ್ಟರ್ ಬರ್ತಾರೆ, ಇನ್ಸ್ಪೆಕ್ಟರ್ ಬರ್ತಾರೆ, ಕಾನ್ಸ್ಟೇಬಲ್ ಬರ್ತಾರೆ. ಇದನ್ನೆಲ್ಲದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಟೈಮ್ಸ್ ಕ್ವಶನ್ ಏನ್ ಕೇಳ್ಬಿಡ್ತಾರೆ ಅಂತಂದ್ರೆ ಯಾರು ಅಥಾರಿಟೀಸ್ ಅಲ್ಲಿ ಇರುವಂತ ಪೊಸಿಷನ್ ಇರುವಂತ ಪರ್ಸನ್ಸ್ ಗಳು ಇರ್ತಾರೆ ಅಂತ. ನೀವೇನಿಲ್ಲ, ನಾನು ಕಮಿಷನರ್, ಅಸಿಸ್ಟೆಂಟ್ ಕಮಿಷನರ್ ಇವೆಲ್ಲ ಹೇಳಿದ್ನಲ್ಲ,
ಇದನ್ನೇ ಮೆನ್ಷನ್ ಮಾಡಿ ಸಾಕು. ಇದನ್ನೇ ಮೆನ್ಷನ್ ಮಾಡಿ ಹೆಡ್ಡಿಂಗ್ಸ್ಗಳು ಇದನ್ನೇ ಹಾಕೊಂಡು ಇದ್ರ ಬಗ್ಗೆನೇ 2-3 ಲೈನ್ ಬರೀರಿ ಆಯ್ತಾ. ಹೆಡ್ಡಿಂಗ್ ಹಾಕೊಳ್ಳಿ 2-3 ಲೈನ್ ಬರೀರಿ. ಸೆಕ್ಷನ್ 1 ಕರೆಕ್ಟಾಗಿ ಮೆನ್ಷನ್ ಮಾಡಿ ಸೆಕ್ಷನ್ 4 ಅಂತ. ಎನಫ್ ಅಷ್ಟು ಬರೆದ್ರು ಕೂಡ ಆನ್ಸರ್ ವ್ಯಾಲಿಡೇ ಆಯ್ತಾ. ಅದ್ರ ಜೊತೆಗೆ ಯಾವ್ದಾದ್ರು 1-2 ಕೇಸ್ಲ ಬೇರೆವೆಲ್ಲ ಓದಿರ್ತೀವಲ್ಲ ತಗೊಂಡ್ಬಂದು ಅಲ್ಲಿ ಫಿಟ್ ಮಾಡಿ 1-2 ಕೇಸ್ಲ. ಎನಫ್ ಆಗುತ್ತಷ್ಟು. ಅದಾದ್ಮೇಲೆ ಸೆಕ್ಷನ್ 5 ನ ಪ್ರಕಾರ ಕಸ್ಟಮ್ ಹೌಸಸ್ ಅಂತ ಇದೆ. ಕಸ್ಟಮ್ ಹೌಸ್ 1962 ದ ಕಸ್ಟಮ್ ಆಕ್ಟ್ 1962 ನ ಪ್ರಕಾರ ದ ಅಥಾರಿಟೀಸ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಕ್ಲಿಯರಿಂಗ್ ದ ಇಂಪೋರ್ಟೆಡ್ ಗೂಡ್ಸ್. ಕ್ಲಿಯರ್ ಮಾಡಕ್ಕೆ ಕಲೆಕ್ಟ್ ಮಾಡಕ್ಕೆ ಕಸ್ಟಮ್ ಹೌಸಸ್ಗಳಿರುತ್ತೆ. ಅದೇ ತರ ಆಮೇಲೆ ನಿಮಗೆ ಕಸ್ಟಮ್ ಅಪಿಲೇಟ್ ಟ್ರಿಬ್ಯುನಲ್ ಬಗ್ಗೆ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ. ಇದು ಬಂದ್ಬಿಟ್ಟು ಸೆಕ್ಷನ್ 129 ಅಲ್ಲಿ ಬರುತ್ತೆ. ಇದರಲ್ಲೂ ಕೂಡ ಹಿಯರಿಂಗ್ಸ್ಗಳನ್ನ ಅಪೀಲ್ಸ್ಗಳನ್ನ ಇದನ್ನ ಮಾಡೋಕ್ಕೋಸ್ಕರ ನೋಡ್ತಾರೆ. 127B ಅಲ್ಲಿ ನಾನು ಸೆಟಲ್ಮೆಂಟ್ ಕಮಿಷನ್ ಬಗ್ಗೆ ಹೇಳಿದ್ದೆ. ಸೆಕ್ಷನ್ ಬಂದ್ಬಿಟ್ಟು 127B ಬರುತ್ತೆ. ಎಲ್ಲವೂ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ, 1962 ಸೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ಸೆಟ್ಲ್ ಮಾಡಕ್ಕೆ ಕಸ್ಟಮ್ಸ್ ಮತ್ತೆ ಕಸ್ಟಮ್ ಡಿಪಾರ್ಟ್ಮೆಂಟ್ ಮತ್ತೆ ಬಿಸ್ನೆಸ್ ಮ್ಯಾನ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಯಾರು ಮಾಡ್ತಾರೆ ಅವ್ರ ಮಧ್ಯೆ ಸೆಟ್ಲ್ ಮಾಡೋಕ್ಕೋಸ್ಕರ ಇದಿದೆ ಆಯ್ತಾ. ಸೊ ಇದಿಷ್ಟು ನಿಮ್ಮ ಈ ಅಥಾರಿಟೀಸ್ ಅಂತ ಕೇಳಿದ್ರೆ ನೀವು ಇದಿಷ್ಟು ಬರಿಬೇಕಾಗುತ್ತೆ. ಅಥಾರಿಟೀಸ್ನ ಮತ್ತೆ ಸರ್ ಪವರ್ಸ್ ಅಂಡ್ ಫಂಕ್ಷನ್ಸ್ ಅಂತ ಕೇಳಿದ್ರೆ ನೀವೇನಾದ್ರೂ ಕೇಳಿದ್ರೆ ಒಬ್ವಿಯಸ್ಲಿ ಈ ಅಥಾರಿಟೀಸ್ನ ಪ್ರತಿ ಯೂನಿಟ್ ಅಲ್ಲೂ ನೋಡ್ಕೊಂಡು ಬರ್ತಾ ಇದೀರಲ್ವಾ, ಅದಕ್ಕೆ ನಾನು ಅದನ್ನ ಜಾಸ್ತಿ ಇದು ಮಾಡ್ತಾ ಇಲ್ಲ. ಯಾಕಂದ್ರೆ ನೀವೆಲ್ಲ 1-2 ಸೆಮ್ಸ್ ಮುಗಿಸ್ಕೊಂಡು ಬಂದಿರ, ಅದೆಲ್ಲ ದೊಡ್ಡದಲ್ಲ. ನಿಮಗೆ ಏನಿದು ಕಾನ್ಸೆಪ್ಟ್ ಅಂತ ಅರ್ಥ ಮಾಡ್ತೀರಾ ಸಾಕು. ಈಗ ಉದಾಹರಣೆಗೆ ಅಥಾರಿಟೀಸ್ ಅಂತ ಇದೆ ಸರ್. ಈಗ ನಾನು ಹೇಳಿದೆ ನಿಮಗೆ ಕಮಿಷನರ್ ಇರ್ತಾನೆ, ಚೀಫ್ ಕಮಿಷನರ್ ಇರ್ತಾನೆ, ಜಾಯಿಂಟ್ ಕಮಿಷನರ್ ಇರ್ತಾನೆ. ಇವರೆಲ್ಲ ಏನ್ ಮಾಡ್ತಾರೆ ಆಕ್ಚುಲಿ, ಫಸ್ಟ್ ಎಂಟ್ರಿ ಕೊಡ್ತಾರೆ ಆಯ್ತಾ, ಆಮೇಲೆ ಇನ್ಸ್ಪೆಕ್ಷನ್ ಮಾಡ್ತಾರೆ. ಸೊ ಅದಾದ್ಮೇಲೆ ಇನ್ಸ್ಪೆಕ್ಷನ್ ಅಲ್ಲಿ ವ್ಯಾಲಿಡ್ ಇರೋದನ್ನ ಇಟ್ಕೊಳ್ತಾರೆ, ಇನ್ವ್ಯಾಲಿಡ್ ವಾಪಸ್ ಹಾಕ್ತಾರೆ. ಆಮೇಲೆ ಪೆನಾಲ್ಟಿ ಕೊಡ್ತಾರೆ. ಅದಾದ್ಮೇಲೆ ಸರ್ಚ್ ಮಾಡುವಂತ ಸೀಸ್ ಮಾಡ್ತಾರೆ ಬೇಕಿದ್ರೆ, ಇಲ್ಲ ಅಟ್ಯಾಚ್ಮೆಂಟ್ ಮಾಡ್ಕೊಳ್ತಾರೆ ಪ್ರಾಪರ್ಟಿನ, ಇಲ್ಲ ಅಂತಂದ್ರೆ ಕೇಸ್ನ ನಡೆಸಿ ಕೇಸ್ನ ಸಾಲ್ವ್ ಮಾಡ್ತಾರೆ, ಸಮನ್ಸ್ಗಳನ್ನ ಜಾರಿ ಮಾಡ್ತಾರೆ, ನೋಟಿಸ್ಗಳನ್ನ ಕೊಡ್ತಾರೆ. ಏನ್ ಒಬ್ಬ ಕಸ್ಟಮ್ ಡ್ಯೂಟಿ ಆಫೀಸರ್ ಏನ್ ಮಾಡ್ತಾನಲ್ವಾ, ಅಸ್ಯೂಮ್ ಮಾಡ್ಕೊಳ್ಳಿ ನೀವೇ ಕಸ್ಟಮ್ ಆಫೀಸರ್ ಇದ್ದೀರಾ ಅಂತ. ನೀವ್ ಏನೇನ್ ಕೆಲಸ ಮಾಡ್ತೀರಾ ಅದನ್ನೇ ಅಥಾರಿಟೀಸ್ ಪವರ್ಸ್ ಅಂಡ್ ಫಂಕ್ಷನ್ಸ್ ಅಂತ ಬರೀತೀರಾ. ಅಥಾರಿಟೀಸ್ ಸೆಕ್ಷನ್ ಏನು ಅಂತಂದ್ರೆ ಸೆಕ್ಷನ್ 4 ಪ್ರಕಾರ ಹೈರಾರ್ಕಿ ಹೇಳಿದೆ, ಕಮಿಷನರ್ ಚೀಫ್ ಕಮಿಷನರ್ ಅವನ್ ಬರೀತೀರಾ. ಇಟ್ಸ್ ವೆರಿ ಸಿಂಪಲ್ ಕಾನ್ಸೆಪ್ಟ್ ಇದು. ಸೊ ನಾನು ಸೆಕ್ಷನ್ ವೈಸ್ ಹೋಗ್ತಾ ಇದ್ದೀನಿ. ನಿಮ್ಮ ಕಸ್ಟಮ್ ಆಕ್ಟ್ 1962 ಏನಿದೆಯಲ್ಲ ಸೆಕ್ಷನ್ ವೈಸ್ ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರ ನಿಮ್ಮ ಸಿಲೆಬಸ್ ನಾನು ಮೇಲೆ ಕೆಳಗೆ ಆಗಿರ್ಬೋದು, ಬಟ್ ಅಂಟಿಲ್ ಎಂಡ್ ಆಫ್ ದ ವಿಡಿಯೋ ತನಕ ನೀವು ಸಿಲೆಬಸ್ನ ನೋಡಿದ್ರೆ ನಿಮ್ಮ ಸಿಲೆಬಸ್ 100% ಇರುತ್ತೆ. ಬಟ್ ಆದ್ರೆ ಇದನ್ನ ನಿಮ್ಮ ಸೀಕ್ವೆನ್ಸ್ ಕರ್ಕೊಂಡು ಹೋಗ್ಬೇಕು ಅಂತೇಳಿ ನಾನು ಇದನ್ನ ಇದ್ರ ಪ್ರಕಾರ ಹೋಗ್ತಾ ಇದ್ದೀನಿ. ಈಗ ನಾನು ಸೆಕ್ಷನ್ 3, 4, 5 ಅನ್ನೋದೇನಿದೆಯಲ್ವಾ ಇದೆಲ್ಲ ಸ್ಟಾರ್ಟಿಂಗ್ ಬರುತ್ತೆ. ಸೊ ಇದೆಲ್ಲ ಸ್ಟಾರ್ಟಿಂಗ್ ಬರೋದ್ರಿಂದ ನಿಮ್ಮ ಯೂನಿಟ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಮುಗಿಸಿದೀನಿ. ಈಗ ನೆಕ್ಸ್ಟ್ ನಾನು ಸ್ವಲ್ಪ ಎಂಟ್ರಿ ಕೊಟ್ಟೆ ಅಂತಂದ್ರೆ ಎಕ್ಸಾಮ್ಷನ್ ಸೆಕ್ಷನ್ಸ್ಗಳು ಬರುತ್ತೆ, ಆದ್ರೆ ಇದ್ರ ಮುಂದಿನ ಸೆಕ್ಷನ್ಸ್ಗಳು ಅದನ್ನ ನಾನು ಕವರ್ ಮಾಡ್ತಾ ಹೋಗ್ತೀನಿ. ಸೊ ಇದಿಷ್ಟು ನಿಮ್ಮ ಅಥಾರಿಟೀಸ್ ಬಗ್ಗೆ. ಇನ್ನು ಉಳಿದಿದ್ದಂಥದ್ದನ್ನ ಮುಂದಿನ ವಿಡಿಯೋದಲ್ಲಿ ಕಲಿತಾ ಹೋಗೋಣ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ವೆಲ್, ಈಗ ವಿಡಿಯೋಸ್ಗಳಂತ ನೋಡ್ತಾ ಇದ್ದೀರಿ, ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಇದೇ ರೀತಿ 100% ನನಗೆಲ್ಲ ಕಂಪ್ಲೀಟ್ ಆಗಿ ಸಿಲೆಬಸ್ ಅರ್ಥ ಆಗಬೇಕು ಅಂತಂದ್ರೆ ನಾವು ಕೊಡ್ತಾ ಇರೋದು ಪೇಡ್ ಕ್ಲಾಸಸ್. ಈ ನಾವು ಹಾಕಿರುವಂತ ಪೋಸ್ಟ್ ಕಂಪ್ಲೀಟ್ ಆಗಿ ಎಲ್ಲ ಕಡೆ ನೀವು ಸರ್ಕ್ಯುಲೇಟ್ ಆಗಿರೋದು ನೋಡೇ ಇರ್ತೀರಾ. ಬೇರೆ ಬೇರೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಬಿದ್ದಿರುವಂತ ಪೋಸ್ಟ್ಗಳು ನೋಡೇ ಇರ್ತೀರಾ. ಎಲ್ಲ ಸೆಮಿಸ್ಟರ್ಗಿದೆ, ಎಲ್ಲ ಸೆಮಿಸ್ಟರ್ ಇದೆ, ಎಲ್ಲ ಫೆಸಿಲಿಟಿಗಳಿದೆ. ಈ ಫೆಸಿಲಿಟಿ ಇರುವಂತ ಲಿಂಕ್ಸ್ಗಳಿರುವಂತ ವಿಡಿಯೋಸ್ಗಳಿದೆ ಕೆಳಗಡೆ. ಸಬ್ಸ್ಕ್ರಿಪ್ಷನ್ ಒಂದ್ಸಲ ನೋಡ್ಕೊಂಡ್ರೆ ಕೆಳಗಡೆ ಇರುವಂತ ಡಿಸ್ಕ್ರಿಪ್ಷನ್ ಅಲ್ಲಿ ನೋಡ್ಕೊಂಡ್ರೆ ನಿಮಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಎನಿಯೋ ನಾನು ಬೇಸಿಕ್ ಒಂದ್ಸಲ ಹೇಳ್ಬಿಡ್ತೀನಿ. ಇಲ್ಲಿರುವಂತ ಎಲ್ಲಾ ಸಬ್ಜೆಕ್ಟ್ಸ್ಗಳಿದೆ. ಎಷ್ಟೋ ಸಬ್ಜೆಕ್ಟ್ಸ್ಗಳು ನಾವು ಮೆನ್ಷನೇ ಮಾಡಿಲ್ಲ. ಸೊ ನಿಮ್ಮ ಯಾವುದೇ ಸಬ್ಜೆಕ್ಟ್ಸ್ಗಳು ತಗೊಳ್ಳಿ, ಕಂಪ್ಲೀಟ್ ಲಾ ಸಬ್ಜೆಕ್ಟ್ 5 ಇಯರ್ LLB, 3 ಇಯರ್ LLB ಅಥವಾ ಈ 5 ಇಯರ್ LLB ಅಲ್ಲಿ BA LLB, BCom LLB ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಇಲ್ಲಿರುವಂತಹ LLB ಸಬ್ಜೆಕ್ಟ್ಸ್ಗಳು 5 ಇಯರ್ LLB ಇರುವಂತ ಸಬ್ಜೆಕ್ಟ್ಸ್ಗಳು ಇದೆ. ಎನಿಹೌ ನೀವು ಒಂದು ಕಾಲ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ. ಆಮೇಲೆ ನಾವು ಕೊಡುವಂತ ಪ್ಯಾಕೇಜ್ ಏನು, ಒಂದೊಂದು ಸಬ್ಜೆಕ್ಟ್ ಏನಾದ್ರು ಕೊಡ್ತೀವಿ ಅಂತಂದ್ರೆ ಒಂದೊಂದು ಸಬ್ಜೆಕ್ಟನ್ನು ಕೊಡ್ತೀವಿ. ಅದ್ರ ಜೊತೆ ನಮ್ದು ಸೆಮಿಸ್ಟರ್ ವೈಸ್ ತರನು ಪ್ಯಾಕೇಜ್ ಕಂಪ್ಲೀಟ್ ಆಗಿರುತ್ತೆ. ಎರಡು ಮೀಡಿಯಂನವರಿಗೆ, ಇಂಗ್ಲಿಷ್ ಮೀಡಿಯಂ ಅವ್ರಿಗೂ ಇರುತ್ತೆ, ಕನ್ನಡ ಮೀಡಿಯಂನವರಿಗೂ ಇರುತ್ತೆ. ಇಲ್ಲಿ ನಾನು ಸುಮ್ಮನೆ ಹಾಗೆ ಒಂದ್ಸಲ ಸ್ಲೈಡ್ಸ್ಗಳನ್ನು ತೆಗೆದುಕೊಂಡು ಹೋಗ್ತೇನೆ ಲಾಸ್ಟ್ ತನಕ. ನೋಡ್ತಾ ಹೋಗಿ ನೀವು ಎಲ್ಲ ಸೆಮಿಸ್ಟರ್ ಇರುವಂತ ಪ್ಯಾಕೇಜ್ಗಳು, ಸೆಮಿಸ್ಟರ್ ವೈಸ್ ಪ್ಯಾಕೇಜ್ಗಳು, ಎರಡೂ ಮೀಡಿಯಂ ಅವರಿಗೆ ಸಪೋರ್ಟ್ ಮಾಡುವಂತ ಪ್ಯಾಕೇಜ್ಗಳೇ. ನೋಡಿ, ಇದು 3 ಇಯರ್ LLB, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ ಸೆಮ್. 5 ಇಯರ್ LLB ಫಸ್ಟ್ ಸೆಮ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸೆವೆಂತ್, 8, 9, 10. ಇದೇ ತರ 5 ಇಯರ್ LLB BCom ಇಂದ ಕಂಪ್ಲೀಟ್ ಆಗಿ 10 ಸೆಮ್ ತನಕನೂ ಕೂಡ ಇದೆ. ಹಾಗಿದ್ದಲ್ಲಿ ಸರ್ ಈಗ ಗೊತ್ತಾಯ್ತು ಕೋಚಿಂಗ್ ನಡೀತಾ ಇದೆ. ಸೊ ಕೋಚಿಂಗ್ ಅಲ್ಲೇ ಪೇಯ್ಡ್ ಆಗಿ ನಾವು ಕಂಪ್ಲೀಟ್ 100% ನೋಡಬೇಕು. ಈಗ ನೋಡ್ತಾ ಇರೋ ಡೆಮೋ ಅಂತ ನಮ್ಗೆ ಗೊತ್ತಾಯ್ತು. ಇಫ್ ಇನ್ ಕೇಸ್ ನಾವು ತಗೊಂಡ್ರೆ ಕೋಚಿಂಗ್ ನೀವೇನೇನು ಫೆಸಿಲಿಟಿ ಕೊಡ್ತೀರಾ ಸರ್ ಅನ್ನೋಂಥ ಪ್ರಶ್ನೆ ನಿದ್ದೇಳುತ್ತೆ. ಇದನ್ನ 100% ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿರೋಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ನಾನು ಬೇಸಿಕ್ ಆಗಿ ನಿಮಗೆ ಹೇಳ್ತೀನಿ ಅಷ್ಟೇ. ಓಕೆ, ಸೊ 10 ಫೆಸಿಲಿಟಿಗಳು ಸೇರ್ಬಿಟ್ಟು ಒಂದೇ ಒಂದು ಫೆಸಿಲಿಟಿ ಅಂತ ನೀವು 10 ಫೆಸಿಲಿಟಿಗಳನ್ನ ತೆಗೆದುಕೊಳ್ಬೇಕಂದ್ರೆ ಒಂದು ಪ್ಯಾಕೇಜ್ನ ತಗೊಂಡ್ರೆ ಸಾಕು. ಆ ಪ್ಯಾಕೇಜ್ ಏನು, ಎಷ್ಟಿದೆ ಎಲ್ಲ ಅಂತೇಳಿ ಕಂಪ್ಲೀಟ್ ಆಗಿ ಎಲ್ಲಾ ಪೇಜಸ್ಗಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ. ಆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ. ಏನೇನು ಫೆಸಿಲಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲ ರೆಕಾರ್ಡ್ ಆಗಿರುವಂತ ಕಂಪ್ಲೀಟ್ 100% ವಿಡಿಯೋಸ್ಗಳು. ಯಾವ ತರ ಅಂತಂದ್ರೆ ಈಗ ನೀವು ನೋಡ್ತಾ ಇದ್ರಲ್ಲ ಯೂಟ್ಯೂಬ್ ಅಲ್ಲಿ, ಸೇಮ್ ಈಗ ನೋಡ್ತಾ ಇರೋದು ಒಂದೇ ಒಂದು ವಿಡಿಯೋ ಅಷ್ಟೇ. ಈಗ ಒಂದು ವಿಡಿಯೋ ನೀವು ಯಾವ ತರ ನೋಡ್ತಾ ಇದ್ದೀರಾ, ಈ ತರ 100% ಸಿಲೆಬಸ್. ಯಾಕಂದ್ರೆ 100% ಸಿಲೆಬಸ್ ನ ಪಬ್ಲಿಕ್ ಆಗಿ ಬಿಡೋದಿಲ್ಲ. 100% ಸಿಲೆಬಸ್ ಬೇಕು ಅಂತಂದ್ರೆ ಪೇಯ್ಡ್ ತಗೋಬೇಕಾಗುತ್ತೆ.
ಮೋರ್ ದ್ಯಾನ್ 300 ವಿಡಿಯೋಸ್ ಪರ್ ಸೆಮಿಸ್ಟರ್ ಆಯ್ತಾ, ಪರ್ ಸಬ್ಜೆಕ್ಟ್ ಮೋರ್ ದ್ಯಾನ್ 60-80 ವಿಡಿಯೋಸ್, ಈ ತರ ಕಂಪ್ಲೀಟ್ ಆಗಿ 100% ಸಿಲೆಬಸ್. ನೀವು ಸಿಲೆಬಸ್ ಪಾಯಿಂಟ್ ನ ಹಿಡ್ಕೊಂಡು ಮ್ಯಾಚ್ ಮಾಡಿದ್ರು ಕೂಡ ನಾವು ಒಂದು ಕ್ವಶನ್ ಕೂಡ ಒಂದು ಸಿಲೆಬಸ್ ಪಾಯಿಂಟ್ ಅಲ್ಲಿ ಒಂದು ಪಾಯಿಂಟ್ ಬಿಟ್ಟಿರೋದಿಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಿರ್ತೀವಿ, ಅದನ್ನ ಸಾಲ್ವ್ ಮಾಡಿ ಅದ್ರ ಸೊಲ್ಯೂಷನ್ಸ್ ಗಳನ್ನ ಕೊಟ್ಟಿರ್ತೀವಿ. ಸರ್ ಇದು ಈ ಕ್ಲಾಸಸ್ ಗಳನ್ನ ನೋಡಿದ್ರೆ ಸಾಕ ಯೂಟ್ಯೂಬ್ ತರ, ಇನ್ನೇನಾದ್ರೂ ಎಕ್ಸ್ಟ್ರಾ ಮಾಡ್ಬೇಕಾ ಅಂತಂದ್ರೆ ಇದಷ್ಟೇ ಅಲ್ಲದೆ ನಾವು ಆನ್ಲೈನ್ ಕ್ಲಾಸಸ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ಕಂಡಕ್ಟ್ ಮಾಡುವಂತ ಆನ್ಲೈನ್ ಕ್ಲಾಸಸ್ಗಳನ್ನ ಡೌಟ್ ಸೆಷನ್ ಕಂಡಕ್ಟ್ ಮಾಡ್ತೀವಿ, ಅಥವಾ ಬೇರೆ ಹೈಕೋರ್ಟ್ ಅಡ್ವೊಕೇಟ್ಸ್ಗಳಿಂದ, ಪ್ರೊಫೆಸರ್ಸ್ಗಳಿಂದ, ಜಡ್ಜಸ್ಗಳಿಂದ ನಿಮ್ಮ ಪ್ರಾಕ್ಟಿಕಾಲಿಟಿಗೆ ಕನೆಕ್ಟ್ ಆಗೋ ತರ, ಮುಂದೆ ಜೀವನಕ್ಕೆ ನಿಮಗೆ ಬೇಕಾಗೋ ತರ, ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಆಗೋ ತರ ಕ್ಲಾಸಸ್ಗಳನ್ನ ಕಂಡಕ್ಟ್ ಮಾಡ್ತೀವಿ. ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ರು ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಪ್ರೊಫೆಸರ್ಸ್ ನಂಬರ್ಸ್ ಇರುತ್ತೆ, ಅಂತಂದ್ರೆ ಇವನ್ ನನ್ನ ನಂಬರು ಕೂಡ ನಿಮ್ಮ ಹತ್ರ ಇರುತ್ತೆ. ಏನೇ ಡೌಟ್ಸ್ ಇದ್ರು ಮಾಡ್ಬೋದು. ನಮ್ದು ಕಂಪ್ಲೀಟ್ ಆಗಿ ಕಸ್ಟಮರ್ ಅಂಡ್ ರಿಲೇಶನ್ಶಿಪ್ ತುಂಬಾ ನೀಟಾಗಿ ನಡೆಸುವಂತ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದೀವಿ. ನೋಟ್ಸ್ ಆಬ್ವಿಯಸ್ಲಿ ಎಲ್ರಿಗೂ ಬೇಕಲ್ವಾ, ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಮೀಡಿಯಂ ಅಲ್ಲಿ ಸಿಗುತ್ತೆ. ಸರ್ ನೀವು ಹೇಳ್ತಾ ಇರಲ್ಲ ಇದೆಲ್ಲ ಎರಡು ಮೀಡಿಯಂ ಅಲ್ಲ, ಕ್ಲಾಸಸ್ಗಳು ಮತ್ತೆ ನೋಟ್ಸು ಆನ್ಲೈನ್ ಕ್ಲಾಸ್ ಎಲ್ಲ ಅಂತ. ಕನ್ನಡ ಮೀಡಿಯಂ ಅವರಿಗೂ ಹೆಲ್ಪ್ ಆಗಲಿ, ಇಂಗ್ಲಿಷ್ ಮೀಡಿಯಂ ಅವ್ರಿಗೂ ಹೆಲ್ಪ್ ಆಗಲಿ ಅಂತ ಬೇಸಿಕಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ಹೆಲ್ಪ್ ಆಗಲಿ ಅಂತ ಹೇಳಿ ಅವ್ರಿಗೋಸ್ಕರ ಅಂತಾನೂ ಕೂಡ ಸ್ಟಾರ್ಟ್ ಮಾಡಿರುವಂತದ್ದು. ಇದು ಎರಡು ಮೀಡಿಯಂ ಅಲ್ಲಿ ಇದೆ. ನಮ್ಮ ಟೀಮ್ ಕಡೆಯಿಂದ ಯಾವಾಗಲೂ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ 24x7. ಯಾವಾಗಾದ್ರೂ ಕಾಲ್ ಮಾಡಿ, ಒಂದೇ ಒಂದು ಕಾಲ್ ಮಾಡಿ ನಮ್ಮ ಟೀಮ್ನ ಪಿಕ್ ಮಾಡ್ತಾರೆ. ಸೊ ಅದಾದ್ಮೇಲೆ ಅಸೈನ್ಮೆಂಟ್, ಇಂಟರ್ನ್ಶಿಪ್, ಸೆಮಿನಾರ್ ಅಂತ ಏನಾದ್ರು ಕಾಲೇಜಲ್ಲಿ ಕೊಡ್ತಾರೆ, ಅದು ಕಂಪ್ಲೀಟ್ ಆಗಿ ಸಪೋರ್ಟ್ ಇರುತ್ತೆ ನನ್ನ ಕಡೆಯಿಂದ. ಬೇಸಿಕಲಿ ನನ್ನ ಕಡೆಯಿಂದ ಆಸ್ ಎ ಸ್ಟೂಡೆಂಟ್ ಆಗಿ ಲರ್ನಿಂಗ್ ಪರ್ಪಸ್ಗೋಸ್ಕರ ನಿಮಗೆ ಫ್ರೀ ಲೀಗಲ್ ಅಡ್ವೈಸ್ ಅನ್ನು ಕೂಡ ನಾವು ಕೊಡ್ತೀವಿ. ಸೊ ಅದಾದ್ಮೇಲೆ ಕನ್ನಡ ಅಂಡ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಎರಡು ಮೀಡಿಯಂ ಕ್ಲಾಸ್ ನಡೆಯುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸರ್ ನಾನು ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಬೇಸಿಕಲಿ ನಾವೆಲ್ಲ ಜಾಸ್ತಿ ಮಾಡ್ತಾ ಇರೋದು, ಪ್ರಿಫರ್ ಮಾಡ್ತಾ ಇರೋದು ಯಾವ ರೀತಿ ಅಂತಂದ್ರೆ, ನಮ್ಗೆ ಗೊತ್ತಿದೆ ಪರಿಸ್ಥಿತಿ. ಮನೆ ಕೆಲಸ ಇರುತ್ತೆ, ವರ್ಕ್ ಮಾಡ್ಕೊಂಡಿರ್ತೀರಾ, ಪಾರ್ಟ್ ಟೈಮ್ ವರ್ಕ್, ಫುಲ್ ಟೈಮ್ ವರ್ಕ್, ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರಾ, ಹೌಸ್ ವೈಫ್ ಇರ್ತೀರಾ, ಇಲ್ಲ ಫುಲ್ ಟೈಮ್ ಹೋಗ್ತಾ ಇರ್ತೀರಾ, ಅರ್ಥ ಆಗ್ತಾ ಇರಲ್ಲ. ಅಂತವರಿಗೂ ಕೂಡ ನಾವು ಈ ಫೆಸಿಲಿಟಿನ ಮಾಡ್ಕೊಳ್ತಾ ಇದೀವಿ. ಪ್ರೀವಿಯಸ್ ಇಯರ್ ಏನ್ ಫರ್ದರ್ ಪ್ರೀವಿಯಸ್ ಇಯರ್ ಸಪೋರ್ಟ್ ಇರುತ್ತೆ, ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ, ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಒಂದ್ಸಲ ಹೇಳ್ಬೇಕಂದ್ರೆ ನೀವು ಒಂದ್ಸಲ ಜಾಯ್ನ್ ಆದ್ರೆ 100% ಜವಾಬ್ದಾರಿ ನಾವು ತಗೊಳ್ತೀವಿ. ಸೊ ನೀವು ಕಾಲೇಜಿಗೆ ಜಾಯ್ನ್ ಆಗಿ ಸರ್ಟಿಫಿಕೇಟ್ ಅಲ್ಲಿಂದ ತಗೊಳ್ತೀರಾ, ಟ್ರೈನ್ ನಮ್ಮ ಕಡೆಯಿಂದ ಕಂಪ್ಲೀಟ್ ಆಗಿ ಆಗ್ತೀರಾ. ಈ ರೀತಿಯಾದಂಥ ಫೆಸಿಲಿಟಿನ ಕೊಡ್ತೀವಿ. 10 ಫೆಸಿಲಿಟಿಗೂ ಒಂದೇ ಒಂದು ಪ್ಯಾಕೇಜ್ ತಗೊಳ್ತಾ ಇರೋದು. ಸೊ ಅದನ್ನೆಲ್ಲ ಬೇಕು ಅಂತಂದ್ರೆ ಪ್ರತಿ ಪೇಜಲ್ಲಿ ಕೊಡ್ತಾ ಇರುವಂಥ ನಂಬರ್ಸ್ಗಳಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ನಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಬರೀ ನಂಬರ್ಸ್ ಕಾಲ್ ಮಾಡೋದಾ ಅಂತ ನೀವೇನಾದ್ರೂ ಕೇಳಿದ್ರೆ, ಬರೀ ನಂಬರ್ಸ್ ಅಂತಲ್ಲ, ಕಾಂಟ್ಯಾಕ್ಟ್ ನಂಬರ್ಗಳನ್ನ 2 ನಂಬರ್ಗಳು ಇಲ್ಲಿ ಕೊಟ್ಟಿದ್ದೀವಿ. ಅಪಾರ್ಟ್ ಫ್ರಮ್ ದಿಸ್ ಈ ಕಾಂಟ್ಯಾಕ್ಟ್ ನಂಬರು ನಮ್ಮ ಅಫಿಷಿಯಲ್ ಚಾನಲ್ಸ್ಗಳೆಲ್ಲ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್ಬುಕ್, ವೆಬ್ಸೈಟ್, ಓನ್ ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಅಲ್ಲೂ ಕೂಡ ಇದೆ, ಅದರಲ್ಲೂ ಕೂಡ ನಾವು ಸಿಗ್ತೀವಿ. ನಿಮಗೆ ಕೊಡುವಂತ ಎಲ್ಲಾ ಫೆಸಿಲಿಟೀಸ್ಗಳು ನಮ್ಮ ಅಪ್ಲಿಕೇಶನ್ ನಾವು ಕೊಡ್ತಾ ಹೋಗ್ತೀವಿ. ಪ್ಯಾರಲಲ್ ಆಗಿ ಇನ್ನೊಂದು ಆಪರೇಷನ್ ಆಗಿ ಅಂತ ಫೇಸ್ಬುಕ್ ಅಲ್ಲೂ ಕೂಡ ಕೊಡ್ತಾ ಹೋಗ್ತೀವಿ. ಸೊ ನೀವು ಜಸ್ಟ್ ಮಾಡಬೇಕಾಗಿರೋ ಒಂದೇ ಕೆಲಸ, ಒಂದು ಕಾಲ್ನ ಮಾಡ್ಬೇಕಷ್ಟೇ ಈ ನಂಬರ್ಸ್ಗಳಿಗೆ. ಏನ್ ಗೊತ್ತಾ, ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ, ಏನೇ ಡೌಟ್ಸ್ ಇದ್ರು ಕೇಳಿ, ಯಾವ ರೀತಿ ಇದೆ ಏನು ಅಂತ. 2 ನಿಮಿಷ ಕೇಳೋದ್ರಲ್ಲಿ ಏನಿದೆ, ಇಡೀ ಸೆಮಿಸ್ಟರ್ನೇ ಕೊಡ್ತಾ ಇದ್ದಾರೆ 6 ತಿಂಗಳು, ಕೇಳಿ ನೋಡಿ ಒಂದ್ಸಲ. ಸೊ ಈಗ ಸರ್ ಈಗ ಹೇಳ್ತಾ ಇದ್ದೀರಾ, ನೋಡಿದ್ವಿ, ಸ್ವಲ್ಪ ವಿಡಿಯೋಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ, ಏನಾದ್ರೂ ಇದೆ ಅಂತ ನಂಬಕ್ಕೆ ಒಂದಿಷ್ಟು ಡೆಮೋ ತರ ಯಾವ್ಯಾವ ವಿಡಿಯೋಸ್ಗಳಿದೆ ಅಂತ ನೀವು ತೋರಿಸ್ತೀರಾ ಅಂತ ಏನಾದ್ರು ಕೇಳಿದ್ರೆ, ನಾನು ಇಲ್ಲಿ ತೋರಿಸ್ತೇನೆ. ಕೆಲವೊಂದು ಸಬ್ಜೆಕ್ಟ್ಸ್ಗಳು ನಿಮಗೆ ತೋರಿಸ್ತೇನೆ. ಕಾಂಟ್ರಾಕ್ಟ್ ಲಾ 2 ಸಬ್ಜೆಕ್ಟ್ ಇದೆ, ಕಾಂಟ್ರಾಕ್ಟ್ 1 ಸಬ್ಜೆಕ್ಟ್ ಇದೆ, BNSS ರೀಸೆಂಟ್ ಆಗಿ ಅಪ್ಡೇಟ್ ಆಗಿರೋ ಸಬ್ಜೆಕ್ಟ್, BNS ರೀಸೆಂಟ್ ಆಗಿರೋ ಅಪ್ಡೇಟ್ ಆಗಿರುವಂತ ಸಬ್ಜೆಕ್ಟ್, ಆಮೇಲೆ ನಿಮಗೆ IPC ಸಬ್ಜೆಕ್ಟ್. ಇನ್ನು ಉಳಿದು ಬೇರೆ ಎಲ್ಲ ಸಬ್ಜೆಕ್ಟ್ ನೋಡ್ಬೇಕು ಅಂತಂದ್ರೆ ಕಾಂಟ್ರಾಕ್ಟ್ ಲಾ 1 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 2 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 1 ಆಗಿರ್ಬೋದು. ಪ್ರತಿ ಸಬ್ಜೆಕ್ಟ್ ನಾನು ಏನ್ ಬ್ಲೂ ಕಲರ್ ಪೇಜ್ ಅಲ್ಲಿ ತೋರಿಸಿದ್ನಲ್ಲ, ಕಂಪ್ಲೀಟ್ ಆಗಿ ಎಲ್ಲಾ ಸಬ್ಜೆಕ್ಟ್ಸ್ಗಳಿದೆ. ಈಗ ಹಾಗಿದ್ದಲ್ಲಿ ಯಾವ ರೀತಿ ಕೊಡ್ತೀರಾ ಅಂತಂದ್ರೆ, ಈ ರೀತಿ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಕಂಪ್ಲೀಟ್ ಆಗಿ ಯೂನಿಟ್ ವೈಸ್ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ಪ್ರೊವೈಡ್ ಮಾಡ್ತೀವಿ. ಎಲ್ಲ ಸೆಮಿಸ್ಟರ್ದು ಕೂಡ ಇದೆ, ನಾನು ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಲ್ಲ. ನೋಟ್ಸ್ ಏನಾದರೂ ಡೆಮೋ ನೋಡಬೇಕು ಅಂತಂದ್ರೆ ಇಲ್ಲಿದೆ ನೋಟ್ಸ್, ಯಾವ್ದೋ ಒಂದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ನಾವು ಕ್ಲೀನ್ ಆಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿದಂಥ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಯಾವ್ಯಾವ ರೀತಿ ಏನೇನಿರುತ್ತೆ ಅಂತ 100% ನೋಟ್ಸ್ಗಳು ನಿಮ್ಮ ಕೈಯಲ್ಲಿ ಇರುತ್ತೆ. ಸೊ ಇಂಥ ನೋಟ್ಸ್ಗಳು ಬರೇ ಕನ್ನಡ ಮೀಡಿಯಂ ಅಲ್ಲಿ, ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇರುತ್ತಾ? ಇಲ್ಲ, ಕನ್ನಡ ಮೀಡಿಯಂನವರಿಗೂ ಕೂಡ ಅಷ್ಟೇ ಚೆನ್ನಾಗಿ, ಇಂಗ್ಲಿಷ್ ಮೀಡಿಯಂನವ್ರು ಏನು ಓದ್ತಾರೆ ಅದನ್ನೇ ಕನ್ನಡ ಮೀಡಿಯಂ ಓದೋ ರೀತಿಯಲ್ಲಿ ಮಾಡ್ಕೊಡ್ತೀವಿ. ಆಮೇಲೆ ನಮ್ದು ನೋಟ್ಸ್ಗಳೆಲ್ಲ ಪಿಕ್ಚರ್ಲೈಸ್ ಇರುತ್ತೆ, ಅರ್ಥ ಆಗೋ ಥರ ಕ್ಲೀನ್ ಆಗಿ. ನೋಡಿ ಇಲ್ಲಿ ಕಾಣ್ತಾ ಇದೆ ಡಿಸ್ಪ್ಲೇ ಮೇಲೆ ನಿಮಗೆ. ಅಪಾರ್ಟ್ ಫ್ರಮ್ ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಕೊಟ್ಟು, ಎಕ್ಸಾಮ್ ಟೈಮಲ್ಲಿ ಅದನ್ನು ಸಾಲ್ವ್ ಮಾಡಿ, ಅದಕ್ಕೆ ಆನ್ಸರ್ಸ್ಗಳನ್ನು ಕೊಟ್ಟು, ನಿಮ್ಗೆ ಏನು ಬೇಕು 100% ಮಾಡಿಕೊಡುವಂಥ ಫೆಸಿಲಿಟಿನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಯಾವುದೋ ಒಂದೇ ಡೆಮೋಗೋಸ್ಕರ ತೋರಿಸ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತೀವಿ. ಎಕ್ಸಾಮ್ ಟೈಮಲ್ಲಂತೂ ನಾವು ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆ ಕನೆಕ್ಟೇ ಇರ್ತೀವಿ. ನಿಮ್ಮ ಪ್ರಾಬ್ಲಮ್ಸು ಅಥವಾ ಏನೋ ಶಾರ್ಟ್ ನೋಟ್, ಲಾಂಗ್ ಆನ್ಸರ್ ಏನೇ ಕೇಳಿ ಎಲ್ಲದಕ್ಕೂ ನಮ್ಮಲ್ಲಿ ಸೊಲ್ಯೂಷನ್ ಇರುತ್ತೆ. ಇದಿಷ್ಟು ಫೆಸಿಲಿಟಿಗಳನ್ನ ನಿಮಗೆ ಏನಾದರೂ ಬೇಕು ಅಂತಂತಂದ್ರೆ ನೀವು ಕಂಪ್ಲೀಟ್ ಆಗಿ ನಮ್ಮ ಜೊತೆ ಜಾಯ್ನ್ ಆಗಬೇಕಾಗುತ್ತೆ. ಇಲ್ಲೊಂದು ಸಣ್ಣ ಅಟೆಂಡೆನ್ಸ್ ಶೀಟನ್ನು ಹಾಕಿದ್ದೀನಿ ಅಷ್ಟೇ. ಸರ್ ಈಗ ಆಗಿದ್ದಲ್ಲಿ ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು, ತುಂಬ ಇಷ್ಟ ಆಗಿದೆ ಸರ್, ಈಗ ನಾನು ಜಾಯ್ನ್ ಆಗಬೇಕಂತ ಡಿಸೈಡ್ ಆಗಿದ್ದೀನಿ. ಹೇಗೆ ಸರ್ ನಾನು ಇದೆಲ್ಲ ಫೆಸಿಲಿಟಿಗಳು ತೊಗೊಂಡು ಜಾಯ್ನ್ ಆಗೋದು ಅಂತಂತಂದರೆ, ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಈ ನಂಬರ್ಗಳಿಗೆ ಜಸ್ಟ್ ಕಾಲ್ ಮಾಡಬೇಕಷ್ಟೇ. ನೋಡಿ ಸೇರೋದೇನೋ ಸೇರ್ಬಿಟ್ಟಿದ್ದೀರಾ ಆಯಿತಾ, ಈಗ ಹೇಗಾದರೂ ಪಾಸ್ ಮಾಡ್ಕೊಂಡು ಹೋಗಲೇಬೇಕು. ಈ ಸೆಮ್ ಇಲ್ಲ ಅಂದರೆ ನೆಕ್ಸ್ಟ್ ಸೆಮ್ ಆದರೂ ಪಾಸ್ ಮಾಡಲೇಬೇಕು. ಎಲ್ಲೆಲ್ಲಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ರೆ ಮುಗಿಸ್ಲೇಬೇಕು. ಕಷ್ಟ ಆಗ್ತಿದೆಯಾ, ಅರ್ಥ ಆಗ್ತಿಲ್ವಾ, ಕೆಲಸ ಮಾಡ್ಕೊಂಡು ಮಾಡ್ತೀರಾ, ಪಾರ್ಟ್ ಟೈಮಾ ಫುಲ್ ಟೈಮಾ, ಆರಾಮಾಗಿ ಬೇಸಿಕ್ ಒಂದು ಮಿನಿಮಲ್ ಚಾರ್ಜಸ್ ಅಲ್ಲಿ ಕ್ಲೋಸ್ ಮಾಡ್ಕೊಂಡು ಮಾಡ್ತಾರೆ. ದಯವಿಟ್ಟು ಇಲ್ಲಿ ಕಾಲ್ ಮಾಡ್ಕೊಳ್ಳಿ.
ಸೊ ಇದಿಷ್ಟು ಯಾವ್ಯಾವ ಫೆಸಿಲಿಟಿಗಳಿದೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಸ್ಟೂಡೆಂಟ್ಸ್ಗಳಿಗೆ. ಸೊ ಅದಕ್ಕೋಸ್ಕರ ನಾವು ಇದನ್ನ ಸೇರಿಸಿ ಕೊಡ್ತಾ ಇದ್ದೀವಿ. ಜೊತೆಯಲ್ಲೇ ಈ ರೀತಿ ಎಲ್ಲ ಫೆಸಿಲಿಟಿ ಇದೆ. ನಿಮಗೆ 100% ವಿಡಿಯೋಸ್ಗಳು ಬೇಕು ಅಂತಂದ್ರೆ ನೀವು ಪೇಯ್ಡ್ ತಗೋಬೇಕಾಗುತ್ತೆ. ಇಲ್ಲಿರುವಂಥ ನಂಬರ್ಗಳಿಗೆ ಕಾಲ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿ ಬಿಡ್ತಾ ಇರುವಂಥ ವಿಡಿಯೋಸ್ಗಳೆಲ್ಲ ಪಬ್ಲಿಕ್ಕಿಗೆ ಡೆಮೋ ಪರ್ಪಸ್ಸಿಗೋಸ್ಕರ ಅಂತ ಯೂಟ್ಯೂಬಲ್ಲಿ ಆಗಿರಬಹುದು, ಟೆಲಿಗ್ರಾಮಲ್ಲಿ, ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲಿ ಸ್ವಲ್ಪ ಲೈಟಾಗಿ ಏನು ಬಿಡ್ತಾ ಇದೀವಿ ನಾವು. ಸ್ಟಾರ್ಟಿಂಗ್ ಒಂದು 5% ಬಿಡ್ತಾ ಇಲ್ಲ ಅಷ್ಟೇ ನಾವು. ಇನ್ನು 95% ಹೈಡ್ ಆಗಿದೆ, ಕಂಪ್ಲೀಟ್ ಆಗಿ ಪೇಯ್ಡ್ ಇದೆ. ಕಂಪ್ಲೀಟ್ ಆಗಿದೆ ಎಲ್ಲ ಫೆಸಿಲಿಟೀಸ್ಗಳು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಮಾಡ್ತೀವಿ ಅಥವಾ ನೋಟ್ಸ್ ಏನಾದರೂ ಸಿಗುತ್ತೆ, ಆ ರೀತಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಒಂದು ಕಾಲ್ ಮಾಡ್ಕೊಳ್ಳುವಂಥದ್ದು ತುಂಬಾ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ತುಂಬಾ ಪೇಷನ್ಸ್ ಆಗಿ ತುಂಬಾ ಸಪೋರ್ಟ್ ಮಾಡ್ತಾ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ದಯವಿಟ್ಟು ಶೇರ್ ಮಾಡಿ. ಅವರಿಗೂ ಅರ್ಥ ಆಗಲಿ, ಗೊತ್ತಾಗ್ಲಿ ಈ ರೀತಿ ಇಷ್ಟೇ ಸುಲಭವಾಗಿ ಆರಾಮಾಗಿ ಕ್ಲಾಸಸ್ಗಳನ್ನು ಮುಗಿಸ್ಕೊಳ್ತಾ ಇದ್ದಾರೆ ಅಂತ. ನೋಡಿ, ನಾ ಹೇಳ್ತಾ ಇದ್ದೀನಲ್ಲ, ತುಂಬಾ ಸುಲಭ ಇದೆ, ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುವಂಥ ವಿಷಯಗಳೆಲ್ಲ ಅದನ್ನ ನಾವು ಸೆಕ್ಷನ್ಸ್ಗಳಿಗೆ, ಕೇಸ್ ಲಾಸ್ಗಳಿಗೆ ಅಟ್ಯಾಚ್ ಮಾಡಿ ಓದ್ತೀವಿ ಅಷ್ಟೇ ಇರೋದಲ್ಲ, ಅದು ಜಾಸ್ತಿ ಏನಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಪ್ರತಿ ನಿಮ್ಮ ವಾಟ್ಸಪ್ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ. ಅವರಿಗೂ ಕೂಡ ಅರ್ಥ ಆಗಲಿ. ನಿಮ್ಮ ಸ್ಟಡಿ ಸರ್ಕಲಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಗೊತ್ತಾಗಲಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.